ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಲಿಂಬೆಹಣ್ಣಿದು ಚಟ್ನಿ ಮಾಡ್ತಾ ಇದ್ದೇನೆ ಮಧ್ಯಾಹ್ನ ಲಂಚಿಗೆ. ಇದು ಲಿಂಬೆಹಣ್ಣು, ಆ್ಯಕ್ಚುಲಿ ಇದು ಲಿಂಬೆಹಣ್ಣಲ್ಲ, ಇದು ಲಿಂಬೆಹಣ್ಣು ಹಿಂಡಿ ನಾವು ತೆಗ್ದಿರ್ತೇವಲ್ಲ ಸಿಪ್ಪೆ, ಅದರದ್ದು ಚಟ್ನಿ ಇದು. ಇವಾಗ ನೋಡಿ, ಇದು ಲಿಂಬೆಹಣ್ಣು ಹಿಂಡಿ ತೆಗೆದು ನಾವು ಬಿಸಾಡ್ತೇವಲ್ಲ ಸಿಪ್ಪೆ, ಅದನ್ನು ನಾನು ಏನು ಮಾಡಿದ್ದೇನೆ ಅಂದರೆ ಉಪ್ಪಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಒಂದು ವಾರ ಉಪ್ಪಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಇವಾಗ ಅದೇ ಚಟ್ನಿ ಮಾಡ್ತಾ ಇದ್ದೇನೆ. ನೀವಿಲ್ಲ ಆಗಲೇ ಚಟ್ನಿ ಮಾಡ್ಕೊಳ್ಬೇಕು, ಲಿಂಬೆಹಣ್ಣು ಹಿಂಡಿದ ಮೇಲೆ ಸಿಪ್ಪೆ ಇರುತ್ತಲ್ಲ, ಆಗಲೇ ಮಾಡ್ಕೊಳ್ಬೇಕು ಅಂದರೆ ನೀವು ಅದನ್ನು ಬೇಯಿಸ್ಕೊಳ್ಬೇಕು. ಒಂದು 5 ನಿಮಿಷ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಅದು ಮೆತ್ತಗಾಗುತ್ತೆ. ಆಮೇಲೆ ಆ ನೀರನ್ನೆಲ್ಲ ತೆಗೆದು ಆಮೇಲೆ ನೀವು ಚಟ್ನಿ ಮಾಡ್ಬೋದು. ಆಮೇಲೆ ರುಬ್ಬುವಾಗ ಆ ನೀರೇ ಯೂಸ್ ಮಾಡ್ಕೊಳ್ಬೋದು ಬೇಕಿದ್ರೆ ನಿಮಗೆ. ಇವಾಗ ನಾನು ಇದು 1 ವಾರ ಉಪ್ಪಲ್ಲಿ ಹಾಕಿ ಇಟ್ಟಿದ್ದೆ. ಇದು ಮೆತ್ತಗಾಗಿದೆ ನೋಡಿ. ಈ ರೀತಿ ಸ್ವಲ್ಪ ಮೆತ್ತಗಾಗಬೇಕು. ಆದ್ದರಿಂದ ನಾವು ಅದನ್ನು ಹಸಿ ಲಿಂಬೆಹಣ್ಣುದು ಸಿಪ್ಪೆ ಇದ್ರೆ ಅದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ಇದು ಆಲ್ರೆಡಿ ಮೆತ್ತಗಾಗಿದೆ. ಇದರ ಜೊತೆಯಲ್ಲಿ ನಾನು ಒಂದು ಸ್ಟಾರ್ ಫ್ರೂಟ್ಸ್ ಅಂತ ಇದನ್ನು ಹಾಕ್ತಾ ಇದ್ದೇನೆ. ಇದು ನಕ್ಷತ್ರ ಹಣ್ಣು ಅಂತ ಹೇಳ್ತಾರೆ ನಮ್ಮ ಊರ ಕಡೆ ಎಲ್ಲ. ಇದು ಧಾರೆ ಹಣ್ಣು, ಧಾರೆ ಹುಳಿ ಅಂತ ಹೇಳ್ತಾರೆ. ನಿಮಗೆ ಸಿಕ್ಕಿದ್ರೆ ಹಾಕ್ಕೊಳ್ಬೋದು, ಇದು ಚೆನ್ನಾಗಿರುತ್ತೆ ಇದ್ರ ಜೊತೆಯಲ್ಲಿ. ಯಾಕೆಂದ್ರೆ ಇದು ತುಂಬಾ ಹುಳಿ ಇರುತ್ತಲ್ಲ. ಇಲ್ಲಾಂದ್ರೆ ಹುಣಸೆ ಹಣ್ಣು ಹಾಕ್ಕೊಳ್ಬೋದು ನೀವು ಇದರ ಕಾಂಬಿನೇಷನ್ ಆಗಿ. ಆದರೆ ಇದು ತುಂಬಾ ಹುಳಿ ಇರೋದ್ರಿಂದ ಅದರ ಹುಳಿನ ಕಟ್ ಮಾಡುತ್ತೆ. ಇದು ಒಳ್ಳೇದು ಕೂಡ, ತುಂಬಾ ವಿಟಮಿನ್ ಸಿ ಇದರಲ್ಲಿ ಜಾಸ್ತಿ ಇರುತ್ತೆ. ಲಿಂಬೆಹಣ್ಣಲ್ಲಿ ಕೂಡ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ನಮ್ಮ ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೇದು. ನಮ್ಮ ಸ್ಕಿನ್ ಎಲ್ಲ ತುಂಬಾ ಗ್ಲೋ ಬರುತ್ತೆ ವಿಟಮಿನ್ ಸಿ ಯೂಸ್ ಮಾಡೋದ್ರಿಂದ. ಮತ್ತೆ ಇದು ನಮಗೆ ಆಂಟಿಬಯೋಟಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ. ಯಾಕೆಂದ್ರೆ ನಮಗೆ ಕೋಲ್ಡ್, ಶೀತ ಎಲ್ಲ, ಜ್ವರ ಎಲ್ಲ ಬರೋದು ತುಂಬಾ ಕಡಿಮೆ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಸುಮ್ಮನೆ ಸಿಪ್ಪೆ ಬಿಸಾಡೋ ಬದಲು ಈ ರೀತಿ ಚಟ್ನಿ ಮಾಡ್ಕೊಳ್ಬೋದು. ಇದಕ್ಕೊಂದು 8 ರಿಂದ 10 ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ ಖಾರಕ್ಕೆ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಮತ್ತೊಂದು ಸ್ವಲ್ಪ ತೆಂಗಿನ ತುರಿ ಬೇಕು. ನಿಮಗೆ ಸ್ವಲ್ಪ ದಿನ ಸ್ಟೋರ್ ಮಾಡಿ ಇಟ್ಕೊಳ್ತೀರಿ ಅಂದ್ರೆ ನೀವು ಒಣ ಕೊಬ್ಬರಿ ಹಾಕ್ಕೊಳ್ಬೋದು. ಇದು ನಾನು ಸದ್ಯಕ್ಕೆ ಇವಾಗಲೇ ಮಾಡ್ತಾ ಇದ್ದೀನಿ, ಇವತ್ತಿಗೆ. ಅದರಿಂದ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ಇಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತೀರಿ ಅಂದ್ರೆ ಒಣ ಕೊಬ್ಬರಿ ಹಾಕೊಂಡ್ರೆ ನಿಮಗೆ 1 ವಾರದಿಂದ 10 ದಿನದವರೆಗೂ ಬರುತ್ತೆ, ಏನೂ ಆಗಲ್ಲ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇವಾಗ ಇದು ನಕ್ಷತ್ರ ಹಣ್ಣಿದೆಯಲ್ಲ, ಇದನ್ನು ಸಣ್ಣ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಹಾಕಬೇಕು ಅಂತಿಲ್ಲ ನೋಡಿ, ಅದರದ್ದೇ ನೀರು ಸಾಕಾಗುತ್ತೆ. ಇದರಲ್ಲಿ ತುಂಬ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನೋಡಿ ಎಷ್ಟಿದೆ ಅಂತ. ಇದು ನಿಮಗೆ ಡೈಜೆಷನ್ ಕೂಡ ತುಂಬ ಒಳ್ಳೇದಿದು. ಇವಾಗ ಇದನ್ನು ಸಣ್ಣ ಕಟ್ ಮಾಡ್ಕೊಳ್ತೇನೆ. ಇದು ಒಳಗಡೆ ಬೀಜ ಏನಾದರೂ ಇದ್ದರೆ ಅದನ್ನು ತೆಕ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಬೀಜ ಇದೆ, ಕಾಣ್ತಾ ಇದೆ ಅಂದ್ಕೊಳ್ತೇನೆ, ಕಪ್ಪು ಕಲರ್ ಸಣ್ಣದು. ಇದನ್ನು ತೆಕ್ಕೊಂಡು ಸಣ್ಣ ಕಟ್ ಮಾಡಿಕೊಂಡು ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕು. ಅದು ಲಿಂಬೆಹಣ್ಣು ಸಿಪ್ಪೆ ಇದೆಯಲ್ಲ ಅದ್ರ ಜೊತೆಯಲ್ಲಿ. ನೋಡಿ ಈ ರೀತಿ ಬೀಜ ಇರುತ್ತೆ ಒಳಗಡೆ. ಕೆಲವಲ್ಲಿ ಇರುತ್ತೆ, ಕೆಲವಲ್ಲಿ ಇರಲ್ಲ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮಗೆ ರೆಸಿಸ್ಟೆನ್ಸ್ ಪವರ್ ಕೊಡುತ್ತೆ. ಇದು ಹ್ಯುಮಿನಿಟಿ ಜಾಸ್ತಿ ಮಾಡುತ್ತೆ ಬಾಡಿಯಲ್ಲಿ. ಇದು ಆದಷ್ಟು ನಿಮ್ಗೆ ಎಲ್ಲಾದರೂ ಸಿಕ್ಕಿದ್ರೆ ಆದಷ್ಟು ಇದನ್ನು ಯೂಸ್ ಮಾಡಲಿಕ್ಕೆ ನೋಡಿ. ಇವಾಗ ನಾನು ಸ್ವಲ್ಪನೇ ಮಾಡ್ತಿದ್ದೇನೆ. ನಿಮಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀರಿ ಅಂದರೆ ಒಂದು 4-5 ಹಾಕ್ಕೊಳ್ಬೋದು ಇದನ್ನು. ಇವಾಗ ಇದನ್ನು ಚಟ್ನಿ ಮಾಡಲಿಕ್ಕೆ ನಾನು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಹಾಕ್ಕೊಂಡು ಇವಾಗ ರುಬ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಇವಾಗ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡಿದ್ದೇನೆ. ಅದಕ್ಕೆ ಬರಬೇಕು. ನಾನು ಅದೇ ನೀರನ್ನು ಯೂಸ್ ಮಾಡಿದ್ದೆ. ಒಂದು ವೇಳೆ ನಿಮಗೆ ನೀರು ಕಡಿಮೆ ಬಂತು ಅಂತಂದರೆ ನೀರನ್ನು ಬಿಸಿ ಮಾಡಿ, ತಣ್ಣೀರನ್ನು ಬಿಸಿ ಮಾಡಿ ಕುದಿಸಿ ಆರಿಸಿ ಹಾಕ್ಕೊಡಿ ಸ್ವಲ್ಪ ನೀರು. ಯಾಕೆಂದರೆ ಅವಾಗ ಆದರೆ ಹಾಳಾಗಲ್ಲ ನಿಮಗೆ. ಇಲ್ಲಾಂದರೆ ಹಾಳಾಗುತ್ತೆ ಬೇಗ. ನೀವು ಒಂದೇ ದಿವಸದಲ್ಲಿ ಯೂಸ್ ಮಾಡ್ತೀರಂದರೆ ಪರವಾಗಿಲ್ಲ, ಒಂದು 2 ದಿವಸದಲ್ಲಿ. ಇಲ್ಲಾಂದರೆ 1 ವಾರ ಸ್ಟೋರ್ ಮಾಡಿ ಇಟ್ಕೊಳ್ತೀರಂದರೆ ಸ್ವಲ್ಪ ನೀರನ್ನು ಕುದಿಸಿ ಹಾಕ್ಕೊಡ್ಬೇಕು. ನೋಡಿ ಈ ಅದಕ್ಕೆ ನೀವು ರುಬ್ಕೊಳ್ಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಅದು ಲಿಂಬೆಹಣ್ಣು ಸಿಪ್ಪೆ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ಅದು ತುಂಬ ಹುಳಿ ಇರುತ್ತೆ. ಅದರಿಂದ ಒಂದು 2 ಲಿಂಬೆಹಣ್ಣು ಸಿಪ್ಪೆಯಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ. 4 ಪೀಸ್ ಆಗುತ್ತಲ್ಲ 2 ಲಿಂಬೆಹಣ್ಣು ಅಂದರೆ, ಅದರಲ್ಲಿ ಇಷ್ಟ ಆಗುತ್ತೆ. ಒಂದು ಸ್ಟಾರ್ ಫ್ರೂಟ್ಸ್ ಹಾಕಿರ್ತೇವೆ, ಮತ್ತು ತೆಂಗಿನಕಾಯಿ ಕೂಡ ಹಾಕಿರ್ತೇವಲ್ಲ. ನೋಡಿ ರೆಡಿಯಾಗಿದೆ ಚಟ್ನಿ. ನೋಡಿ ಫ್ರೆಂಡ್ಸ್, ಲಿಂಬೆಹಣ್ಣಿನ ಸಿಪ್ಪೆ ಚಟ್ನಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ನಿಮ್ಗೆ ಊಟಕ್ಕೆ ಇದನ್ನು ಹಾಕ್ಕೊಂಡು ತಿಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಲಿಂಬೆಹಣ್ಣು ತಂದರೆ ಬಿಸಾಡಬೇಡಿ. 1 ಲಿಂಬೆಹಣ್ಣು ಇದ್ರೂ ಸಾಕು ನಿಮಗೆ, ಒಂದಿಷ್ಟ ಆಗುತ್ತೆ. ತೆಂಗಿನಕಾಯಿ ಇದ್ದರೆ ಮನೇಲಿ, ಹಸಿಮೆಣಸಿನ್ಕಾಯಿ ಇದ್ದರೆ ಆಗುತ್ತೆ. ನೀವು ಅದಿಲ್ಲ ಅಂದರೆ ಒಂದು ಸ್ವಲ್ಪ ಹುಳಿ ಹಾಕ್ಕೊಳ್ಬೋದು. ಅದು ಸ್ಟಾರ್ ಫ್ರೂಟ್ಸ್ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯದು ಕೂಡ. ಇದು ನಾನು ನಮ್ಮ ಅತ್ತಿಗೆಯಿಂದ ಕಲಿತದ್ದು. ಅವ್ರು ತುಂಬ, ನನ್ನ ಹಸ್ಬೆಂಡ್ ಅಕ್ಕ, ಅವರು ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾರೆ. ಈ ಕಸದಿಂದ ಕೂಡ ರಸ ತೆಗಿತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಅವರಿಗೆ ಪ್ರತಿಯೊಂದು ಅಡುಗೆ ಕೂಡ ಗೊತ್ತು. ಡಿಫ್ರೆಂಟಾಗಿ ಅಡುಗೆ ಮಾಡ್ತಾರೆ ಅವರು. ಇದು ಮತ್ತು ಅವರ ಮನೆಯಲ್ಲೇ ಬೆಳೆದಿರೋದು ಅದು ಸ್ಟಾರ್ ಫ್ರೂಟ್ಸು. ಇದು ನಕ್ಷತ್ರ ಹಣ್ಣು ಅಂತ ಹೇಳ್ತೇವಲ್ಲ ಅದು. ಅದರಿಂದ ನಿಮಗೂ ಅಂಗಡಿಯಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ನೋಡಿದರೆ ಈ ಒಂದು ಚಟ್ನಿ ಮಾಡ್ಕೊಳ್ಬೋದು ಅನ್ನೋ ಐಡಿಯಾ ಬರುತ್ತೆ ನಿಮಗೆ. ಬರೀ ಸ್ಟಾರ್ ಫ್ರೂಟ್ಸ್ ಚಟ್ನಿ ಕೂಡ ನಾನು ಮಾಡಿದ್ದೇನೆ. ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ನಾನಿದು ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಿರೋದು ಅವರಿಗೆ ಗೊತ್ತಿಲ್ಲ. ಅವ್ರ ಹತ್ರ ಕಲ್ತ್ಕೊಂಡು ಬಂದಿದ್ದೆ ನಾನು ಯೂಟ್ಯೂಬ್ ಮಾಡ್ತಿರೋದೇ ಅವರಿಗೆ ಗೊತ್ತಿಲ್ಲ. ಇದನ್ನು ಮಾಡಿದರೆ ಇನ್ನು ಹೇಳ್ಬೇಕು ಅವರಿಗೆ ನಾನು ಈ ಚಟ್ನಿ ಮಾಡಿ ತೋರಿಸಿದ್ದೇನೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.